ಈ ಒಂದು ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆ ಏನಿದೆ ಅಲ್ಲ, ಇದಕ್ಕೆ ನಾನು ಹೆಮ್ಮೆ ಅನ್ಸುತ್ತೆ. ನನಗೆ ಸತತವಾಗಿ 4 ವರ್ಷಗಳಿಂದ ನನ್ನ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಅವಕಾಶ ಸಿಕ್ಕಿದೆ. ಜಿಲ್ಲಾ ಮಟ್ಟದಲ್ಲೂ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮಕ್ಕಳು ಕೊಟ್ಟು ರಾಜ್ಯ ಮಟ್ಟದಲ್ಲಿಯೂ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಗದಗಿನ ವಿಶೇಷತೆ ಅಂತ ಹೇಳಿದ್ರೆ ಈ ಬಾರಿ ನಮಗೆ ಲಕ್ಕುಂಡಿ ಪಾರಂಪರಿಕ ಕ್ಷೇತ್ರದ ವಿಶೇಷ ಪ್ರವಾಸವನ್ನ ಏರ್ಪಡಿಸಿದ್ರು. ಮಂಡೆ ಮಕ್ಕಳು ರಿಫ್ರೆಶ್ ಆಗಲಿ ಅಂತ ಹೇಳಿಬಿಟ್ಟು ಲಕ್ಕುಂಡಿಯ ಸುತ್ತಮುತ್ತಲಿನ ಪ್ರದೇಶಗಳನ್ನ ತೋರಿಸ್ಬಿಟ್ಟು ನಮಗೆ ತುಂಬಾ ಐತಿಹಾಸಿಕ ಮಹತ್ವವುಳ್ಳ ಬಹಳಷ್ಟು ಸ್ಮಾರಕಗಳನ್ನ ತೋರಿಸಿದ್ರು. ಇದರಿಂದ ನಮ್ಮ ಮಕ್ಕಳಲ್ಲೂ ಕೂಡ ನಮ್ಮ ಒಂದು ಪೂರ್ವಜರು ಎಷ್ಟೆಲ್ಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅನ್ನುವಂಥದ್ದನ್ನ ತಿಳ್ಕೊಂಡು ತುಂಬಾ ಸಂತೋಷ ಪಟ್ಟರು. ಅಂಡ್ ಇಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಕ್ಕಳಿಗೆ ಅದು ವಸತಿ ವ್ಯವಸ್ಥೆ ಆಗಿರಬಹುದು, ಊಟದ ವ್ಯವಸ್ಥೆ ಆಗಿರಬಹುದು, ಎಲ್ಲ ರೀತಿಯ ವ್ಯವಸ್ಥೆನೂ ಅದ್ಭುತವಾಗಿ ನಮ್ಮ ಈ ಪ್ರಾಚ್ಯ ಇಲಾಖೆ ನಡೆಸ್ಕೊಟ್ಟಿದೆ. ಬಹಳ ಒಳ್ಳೆ ಕಾಂಪಿಟಿಷನ್ ಅನ್ನ ಇಲ್ಲಿ ಆಯೋಜನೆ ಮಾಡಲಾಗುತ್ತೆ. ದಯವಿಟ್ಟು ಬಹಳಷ್ಟು ಶಿಕ್ಷಕರೆಲ್ಲೋ ತಾಲೂಕು ಮಟ್ಟದಲ್ಲೇ ಪಾರ್ಟಿಸಿಪೇಷನ್ ಅಲ್ಲಿ ಹಿಂದೆ ಮುಂದೆ ಉಳ್ಕೊಂಡು ಬಿಡ್ತೀವಿ ನಾವು. ಸೊ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಕ್ರಾಸ್ ಮಾಡಿಕೊಂಡು ರಾಜ್ಯ ಮಟ್ಟಕ್ಕೆ ಬಂದರೆ ಖಂಡಿತ ಒಂದು ಒಳ್ಳೆ ಅನುಭವವನ್ನು ನಮ್ಮ ಮಕ್ಕಳು ಜೊತೆಗೆ ನಾವು ಕೂಡ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ಗದಗ ಜಿಲ್ಲೆಯ ಲಕ್ಕುಂಡಿ ಪ್ರವಾಸ ಕೂಡ ಒಂದು ವಿಶೇಷ ಅನುಭವವನ್ನು ನಮ್ಗೆ ತಂದುಕೊಡ್ತು. ಅದಕ್ಕಾಗಿಯೇ ಹೇಳ್ತಾ ಇದ್ದೀವಲ್ಲ, ಅಪಾರ ಪರಂಪರೆ ಅದಮ್ಯ ಉತ್ಸಾಹ ಅಂತ ಹೇಳ್ಬಿಟ್ಟು. ಸೊ ಧನ್ಯವಾದಗಳು.